ಏನ್ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದ ಹಿನ್ನೆಲೆಯಲ್ಲಿ ಇವತ್ತು ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರು ಸೇರಿದ ದೃಶ್ಯವನ್ನು ಕಾಣ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ಮುಂದಿನ ಒಂದು ಯಾವ ರೀತಿ ಇದ ಹಂತಕ್ಕೆ ತಲುಪುತ್ತೆ ಅಂತ ಅನ್ನೋದು ಕಾದ್ ನೋಡ್ಬೇಕಾಗೈತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ದಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪೊಲೀಸರು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದ್ದು, ಜೊತೆಗೆ ಏನಂತಂದ್ರೆ ರೈತ ಮುಖಂಡರು ಸಹ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರ ಬಸವಂತನ ಕಾಂಬ್ಳೆ ಅವರು ಹಾಗೂ ಸುಭಾಷ್ ಶಿರ್ಬೂರ್ ಅವರು ಆಮೇಲೆ ಇನ್ನುಳಿದ ರೈತರು ಸಹ ವೇದಿಕೆ ಮೇಲೆ ಯಥಾಸ್ಥಿತಿಯಾಗಿ ಒಂದು ಹೋರಾಟನ ಮುಂದುವರಿಸಿದ್ದಾರೆ. ಮುಂದೆ ಯಾವ ಹಂತಕ್ಕೆ ತಲುಪುತ್ತದೆ, ಏನೇನು ಕ್ರಮಗಳ ಕೈಗೊಂಡಿದ್ದಾರೆ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಹೈ ಟೆನ್ಷನ್ ಒಂದು ಬಿಗುವಿನ ವಾತಾವರಣ ಮುಧೋಳದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ 163 ಕಲಂ ಜಾರಿಯಲ್ಲಿರುವುದು, ಜೊತೆಗೆ ಏನಂತಂದ್ರೆ ಹಲವಾರು ಜಿಲ್ಲೆಯ ತುಂಬಾ ಪೊಲೀಸ್ ತುಕಡಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಬಂದಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಮುಂದೆ ಹೋರಾಟದ ಸ್ವರೂಪ ಯಾವ ರೀತಿ ಪಡೆಯುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಧನ್ಯವಾದ. ಒಂದು ಈಗಿನ ಮುಧೋಳ ಹೋರಾಟದ ಏನು ಕಬ್ಬು ಬೆಳೆಗಾರ ಹೋರಾಟ ಮಾಡಾಕತ್ತೀವಿ, ಹಳೆ ಬಾಕಿಯನ್ನ ಕೊಡ್ಬೇಕು. ಈ ವರ್ಷದ ರೇಟ್ ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಆಗ್ಬೇಕಂತೇಳಿ ಏನು ನಾವು ಹೋರಾಟ ಪ್ರಾರಂಭ ಆಗೈತೋ, ಈಗಿನ ಹಳೆ ಬಾಕಿ ಕೊಡ್ತಕ್ಕಂತ ಕಾರ್ಖಾನೆ ಮಾಲಕರು ಒಂದಿಷ್ಟು ಕಾರ್ಖಾನೆಗಳು ಬಾಕಿಯನ್ನು ಕೊಟ್ಟಾರ, ಇನ್ನೂ ಒಂದಿಷ್ಟು ಉಳಿಸ್ಕೊಂಡಾರ. ಅದೆಲ್ಲಾ ಕಾರ್ಖಾನೆ ಮಾಲಕರು ಕೂಡಿ ಕುತಂತ್ರಗಳ ಮಾಡುವಂತ ಪ್ರಯತ್ನದಾಗ ಅದಾರ ಅವ್ರಿಗೆ. ಈ ಕೊಡ್ತೀವತ್ತ ಹೇಳುದು ಈ ಕಾರ್ಖಾನೆ ಪ್ರಾರಂಭ ಮಾಡ್ಕೊಡ್ಲಿ ಮತ್ತು ಅದನ್ನೇ ಪೆಂಡಿಂಗ್ ಉಳಿಸ್ಕೊಳ್ಳುವಂತ ಒಂದು ಕೆಟ್ಟ ಸಂಸ್ಕಾರ ಈ ಕಾರ್ಖಾನೆ ಮಾಲಕರದತಿ. ಈ ವರ್ಷ 175, 62 ಆಮೇಲೆ 114 ಸೇರಿ ಒಟ್ಟು 100 ರಿಂದ 125 ಕೋಟಿ ರೂಪಾಯಿ ಬಾಕಿ ಇರುವಂತದ್ದು. ಅದರಲ್ಲೊಂದು 95 ರಿಂದ 100 ಕೋಟಿ ತಕ್ಕ ಅದಕ್ಕೆ ಬಂದೈತಿ ರೊಕ್ಕ. ಇನ್ನೂ ಒಂದು 20-25 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಾರ ಮುದ್ದೇಶ್ ಬರ್ತಾಗ ರೈತರಿಗೆ ಕಾಡು ಸಲುವಾಗಿ. ಆಮೇಲೆ ಈಗೆಲ್ಲ ನಾವ್ ಏನ್ ಹೇಳಾಕತ್ತೀವಿ, ಈ ವರ್ಷದ ರೇಟ ಮೊದಲನೇ ಕಂತಿಂದು 3250 ರೂಪಾಯಿ ಮೊದಲನೇ ಕಂತ ಕೊಡಿ, ಬಾಕಿಗೆ ಒಂದ್ 2 ದಿವಸ ಅವಕಾಶ ಕೊಡ್ತೀವಿ. ಇಲ್ಲಾದ್ರೆ 3200, 3050 ಏನತ್ಲ ಆಮೇಲೆ 2ನೇ ಕಂತಾಗೆ ಅದಕ್ಕೆ ಹೋಗ್ತೀವಿ. ಆದ್ರ ಬಾಕಿ ಮಾತ್ರ ಕಿಲರ್ ಆಗ್ಬೇಕು, ಹಿಂದಿನಿಂದ ಕಿಲರ್ ಕೊಡ್ಬೇಕು ಅನ್ನುವಂತ ವಾದಕ್ಕೆ ಬಂದೈತಿ. ಈಗ ಇಂತ ಕೊನೆ ಹಂತಕ್ಕೆ ಬಂದು 4-5 ದಿವಸ ಆತು. ಎಲ್ಲಾ ಮುಖಂಡರು ಈ ನಾಡಿನ ಎಲ್ಲಾ ರೈತರೆಲ್ಲ ಸೇರಿ ಮಾತುಕತೆ ಲೆಕ್ಕಾಚಾರಕ್ಕೆ ಬಂದಾಗ ಈ ಕಾರ್ಖಾನೆಗಳು ಮಾಡುವಂತ ರೈತರ ಮೇಲೆ ಬಹಳಷ್ಟು ದೌರ್ಜನ್ಯಗಳ ಮಾಡುವಂತದ್ದು ವರ್ತನೆಗಳನ್ನ ಕಂಡಾಗ ಇವತ್ತು ರೈತರ ಪರಿಸ್ಥಿತಿ ಬೀದಿ ಪಾಲ ಮಾಡಿರ್ತಕ್ಕಂಥದ್ದು ಕಾರ್ಖಾನೆ ಮಾಲಕರು ಮತ್ತು ಈ ಸರ್ಕಾರದ ನಡವಳಿಕೆಯಿಂದ. ಅದಕ್ಕಾಗಿ ಇವತ್ತ ಹೋರಾಟ ಮತ್ತು ಮುಂದುವರೆದತಿ. ಸಂಗೊಳ್ಳಿ ಸರ್ಕಲ್ ರೈತರು ಸೇರಾಕತ್ತೀವಿ. ಆ ಸರ್ಕಾರ ಏನು ನಿರ್ದೇಶನ ಪ್ರಕಾರ ಏನು ಪೊಲೀಸ್ನವ್ರು ಸೇರಿಸಿ ಒಂದು ಪಾರ್ಟಿ ಜಾರಿ ಮಾಡ್ತಾರೋ, ಏನ್ ರೈತರ ಅರೆಸ್ಟ್ ಮಾಡ್ತಾರೋ, ಏನ್ ಜೈಲ್ಗೆ ಹಾಕ್ತಾರೋ, ನಾವೆಲ್ಲ ರೆಡಿ ಇದೀವಿ. ನಾವೆಲ್ಲ ರೆಡಿನ ಆಗಿ ಬಂದಿವಿ ಇಲ್ಲೇ. ಅದಕ್ಕ ಸರ್ಕಾರಕ್ಕ ಮನಸ್ಥಿತಿ ಸರಿ ಇದ್ರೆ ರೈತರು ಕೇಳಿದಂತದ್ದು ಒಂದು ವೈಜ್ಞಾನಿಕ ಲೆಕ್ಕಾಚಾರ, ಕನಿಷ್ಠ ಲೆಕ್ಕಾಚಾರನ ಕೊಡ್ಬೇಕನ್ನುವಂತ ಲೆಕ್ಕಾಚಾರ ಕೇಳಿದ್ರು ಕೂಡ ಈ ಕಾರ್ಖಾನೆ ಮಾಲಕರ ಹಠಮಾರಿ ಧೋರಣೆ ಕೊಟ್ಟು ಮಾಡಾಕತ್ತಾರಲ್ಲ, ಇದನ್ನ ಯಾರನ್ನ ಮೆಚ್ಚಬೇಕು? ಇದು ಯಾರು ಮೆಚ್ಚಕ್ ಸಾಧ್ಯ ಇಲ್ಲ. ನಮಗ್ ಹಳೆ ಬಾಕಿ ಕಿಲರ್ ಆಗ್ಬೇಕು. ಈ ವರ್ಷದ ರೇಟ್ ಘೋಷಣೆ ಮಾಡಿ ಕಾರ್ಖಾನೆ ಚಾಲೂ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಟೈತಿ. ಕೊನೆ ಹಂತದಕ್ಕ ವಿಚಾರ ಇಷ್ಟ ಬಂದೈತಿ. ಇದಕ್ಕೆ ಹೋರಾಟ ಮುಂದುವರೆದ ನೋಡಿ. ನಿನ್ನಿದ್ರ ಬದಲ ನಾವು 2-3 ದಿನ ಆಯ್ತು. ಈಗೇನ್ ಹೇಳಿಲ್ಲ ನಾನು, ಮೊದಲೇ ಕಂತಿನ ಈ ರೀತಿ ಕೊಡ್ಬೇಕು. ಇಲ್ಲ ನಿಮಗೆ ಏನಾರ ಅದಕ್ಕೆ ಅನುಕೂಲತೆ ಏನಾರ ಇತ್ತಂದ್ರ ಅದನ್ನ ಒಂದಿಷ್ಟು 2 ಕಾಲಾವಕಾಶ ಕೊಡ್ತೀವಿ. ಮೊದಲೇ ಕಂತಿನ 2250 ರೂಪಾಯಿ, ಮೊದಲೇ 3250 ರೂಪಾಯಿ ಕೊಡ್ಬೇಕಂತ ನಮ್ಮ ಕಂಡೀಷನ್ ಈಗ ಮಾಡಿವಿ ನಾವು. ಅದ್ರಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ಬೇಕಲ್ಲ. ಆ ಕಾರ್ಖಾನೆ ಬಾಕಿ ಎಲ್ಲ ಕಿಲೋಮೀಟರ್ ಐತಿ ನಂದು, ಹಿಂಗ ಕಾರ್ಖಾನೆ ಚಾಲು ಮಾಡ್ತಾನ ಒಂದ್ ಲೀಟರ್ ರೇಟ್ ಅಂತ ಹೇಳ್ಬೇಕಾ? ಕಾರ್ಖಾನೆ ಚಾಲು ಆಗ್ಬೇಕು. ಏನು ಹೇಳದನ್ನ ಕಾರ್ಖಾನೆ ಚಾಲು ಆಗ್ಬಿಟ್ರೆ ನಾವು ಕನಿಷ್ಠ ಇಲ್ಲ ಕಾರ್ಖಾನೆ ಮಾಲಕ ಜೋಡಿ ಮಾತಾಡ್ಕೊಂಡ್ಬರ್ ನೋಡ್ರಿ ಅಂತೇಳಿ ನಾವು ರೈತರು ಹೋದಾಗ ಅವರು ಯಾರ್ಯಾರೋ ರೈತನ ಸೇರಿಸಿ ಏನೇನೋ ಕಲ್ಲು ಹೋಗಿದ್ದು, ಏನೇನೋ ಗಲಾಟೆ ಮಾಡಿ ನಮ್ಮ ಪೊಲೀಸ್ನೂ ಗಲಾಟೆ ಮಾಡ್ಯಾರ, ರೈತರಿಗೆ ಒಂದಿಷ್ಟು ಕಲ್ಲು ಹೋದಾರ. ಆದ್ರೆ ನಾವು ಮುಖಂಡರು ಅಥವಾ ನಮ್ಮ ಗ್ರೂಪ್ ಇಲ್ಲಿ 1 ಕಿಲೋಮೀಟರ್ ದೂರದಿ ನಾವು, ನೀವು ಫ್ಯಾಕ್ಟ್ರಿಗೆ ನಮ್ಗೆ 1 ಕಿಲೋಮೀಟರ್ ಅಂತ ಐತಿ. ಅಲ್ಲಿ ಕಲ್ಲು ಹೊಡಿತಾರೆ ಅಥವಾ ಮತ್ತೇನು ಮಾಡ್ತಾರಂದ್ರ ಅದೆಲ್ಲ ಕಾರ್ಖಾನೆ ಅವ್ರು ಮಾಡ್ತಕ್ಕಂಥದ್ದು ದೌರ್ಜನ್ಯಗಳು. ಅದು ಹಂಗೆಲ್ಲ ಆಗ್ಬಾರ್ದು.
ನಾವ್ ಏನ್ ಕೇಳಾಕತ್ತೀವಿ ಏನ್ ಮಾಡಾಕತ್ತೀವಿ ಅನ್ನೋದ್ರ ಬಗ್ಗೆ ಲಕ್ಷ್ಯ ಇಟ್ಕೋಬೇಕು. ಯಾರಿಗೆ ತೊಂದರೆ ಕೊಡುದು ಅಥವಾ ಗಲಾಟೆ ಮಾಡಿಸುವಂತದ್ದು ರೈತ ಚಳವಳಿ ಒಳಗ ಇತಿಹಾಸದಾಗಿಲ್ಲ. 45 ವರ್ಷದ ಇತಿಹಾಸ ಇಲ್ಲ. ಆಮೇಲೆ ಯಾರೋ ದೌರ್ಜನ್ಯ ಮಾಡುವಂತ ಕೆಲಸ ಈ ಕಾರ್ಖಾನೆ ಮಾಲಕರು ಮಾಡಿಸ್ಯಾರ ಅನ್ನುವಂಥದ್ದು ರೈತರ ಪಕ್ಕ ಖಂಡಿಸ್ತೀವಿ, ಸ್ಪಷ್ಟತೆ ಕಾಣಿಸುತ್ತೆ. ಸಕ್ಕರೆ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ, ಏನಂತ ಮುಧೋಳ ತಾಲೂಕಿನವ್ರ ಬಿಟ್ಟು ಉಳಿದವ್ರು ಯಾರು ಹೋರಾಟ ಮಾಡತ್ತಿಲ್ಲ ಒಪ್ಕೊಂಡಾರ. ಹೌದು, ಅವ್ರು ಹೇಳು ಸರಿ ಐತಿ. ಯಾಕಂದ್ರೆ ಮುಧೋಳ ತಾಲೂಕಿನವ್ರು ಮಾತ್ರ ರಾಜ್ಯದ ಕಬ್ಬು ಬೆಳೆಗಾರ ವಿಚಾರಗಳು ಹೇಳ್ತಾರ. ಅದನ್ನ ಬಿಟ್ಟು ಯಾರ್ಯಾರು ಹೋರಾಟ ಮಾಡ್ತಾರಂದ್ರು ಅವ್ರಿಗೆ ಪಾಪ ರೈತರಿಗೆ FRP SAP ಅದು ರಿಕವರಿ ಹೆಂಗ ಎಲ್ಲಿ ಮೋಸ ಆಗತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುದಿಲ್ಲ. ಅವ್ರು ಯಾರೋ ಏನು ಅನ್ಕೊಂಡೆ 3300 ಅಂದ ಕೂಡಲೇ ಅವ್ರು ಎಸ್ ಅಂದಾರ. 3300 ಅಂದ್ರೆ ಶಿವಾನಂದ ಪಾಟೀಲ್ ರೀ. 3300 ನೀವು ಸಿ ಸುಜಾತ್ ಕೊಟ್ರಲ್ಲ. 3300 ಅಂದ್ರೆ ಯಾರ್ತೇನು ರಿಕವರಿ ಹಾಕಿಟ್ರೆ ಕೊಟ್ರಿ, ರಿಕವರಿ ಹೆಸರು ಹೇಳ್ರಿ, ಯಾವಾಗ ಕೊಡ್ತೀರಿ? ಆಮೇಲೆ ಇದೇ ಮುಧೋಳ ಹೋರಾಟದ ಬೇಸ್ ಮೇಲೆ 3300 ಅವ್ರು ಹೇಳಿದ ಮೇಲೆ ಇದೇನು ಹೋರಾಟ ಗಟ್ಟಿ ನಿತ್ತಲ್ಲ, ಅವಾಗ ರಿಕವರಿ ಆದ ಲೆಕ್ಕ ಹಾಕಿದಾಗ 50, 60, 70 ರೂಪಾಯಿ ಕಮ್ಮಿ ಆತನ. ಅದನ್ನ ರೇಟ್ ಅನ್ನ ಸರಿಯಾಗಿ ಮುಧೋಳ ಹೋರಾಟಗಾರರು ಈ ಕೊಡಿಸಿದಂತದ್ದು ಮೊದಲೇ ಕಂತೇನ. ಈಗ ಮತ್ತೇನದ್ರಾಗ ಮತ್ತೊಂದಿಲ್ಲ ಏನೂ ಇಲ್ಲ. ಏಕರೂಪ ಕಾಯ್ದೆ ಒಂದೇ 3250 ರೂಪಾಯಿ ಏಕರೂಪ ಕಾಯ್ದೆ ಒಂದೇ ಆಗ್ಬೇಕು ರಾಜ್ಯದೊಳಗೆ. ಇದನ್ನ ಹೇಳಿದಂತ ರೈತ ಸಂಘ ಹೋರಾಟಗಾರ ಹೊರತು ಹಿರಿಯ ಸರ್ಕಾರ 50 ರೂಪಾಯಿ ಅಂತ ಹೇಳ್ತಾರಲ್ಲ, 50 ರೂಪಾಯಿ ಕೊಡ್ತಾರೋ ಏನ್ 100 ಕೊಡ್ತಾರೋ ಏನ್ 10 ಕೊಡ್ತಾರೋ ಇಲ್ಲ ಕೊಡುದಿಲ್ಲ ಗೊತ್ತಿಲ್ಲ. ಅದ್ರ ಮ್ಯಾಗ ಮಾಡ್ತಿಲ್ಲ, ಇದು ಗೊತ್ತಿರ್ಲಿ. ಇಂತ ಮುಜುಗರ ಸರ್ಕಾರಗಳು ಬಾಳ್ ನೋಡಿ ನಾವು ಅದನ್ನ ಹೇಳೋದು ಅವಶ್ಯಕತೆ ಇಲ್ಲ. ನೀವ್ ಯಾಕ್ರಿ ಸರ್ಕಾರದ 50 ರೂಪಾಯಿ ಕೊಡ್ತೀರಿ? ಆ ಕಾರ್ಖಾನೆಯಿಂದ ಬರ್ತಕ್ಕಂಥ ಲಾಭ ಐತಲ್ಲ, ಆ ಲಾಭ ಹೇಳೋದಕ್ಕೆ ಕೊಡ್ತೀರಿ ನೀವು. 500 ಯಾಕೆ ಕೊಡಬಾರ್ದು, 50 ಯಾಕೆ ಕೊಡ್ತೀರಿ? ಆ ದೃಷ್ಟಿಯಿಂದ ರೈತರ ದಿಕ್ ತಪ್ಪಿಸುವಂತ ಸರ್ಕಾರಗಳು ಇವು ಈಗಲ್ಲ ಯಾವತ್ತೂ ಮಾಡ್ತಾವೋ, ಅದ್ ರೈತರು ಮಾತ್ರ ದಿಕ್ ತಪ್ಪುದಿಲ್ಲ. ಎಚ್ಚರಿಕೆ ಸರ್ಕಾರಕ್ಕೆ. ದಿಕ್ ತಪ್ಪಿಸುವಂತ ಇಲ್ಲರಿ ಏನಾರ ನೇವ ಮಾಡಿ ಏನಾರ ಎಂತರ ಕಾಯ್ದೆ ತಂದ್ರ ಅದಕ್ಕೆಲ್ಲ ಮಣಿ ಮಕ್ಕಳಲ್ಲ ನಾವೆಲ್ಲ ಪರ್ಸಂಗ್ ಬಿದ್ರ ಜೈಲ್ಗೆ ಹೋಗಕ್ ತಯಾರಾಗ್ತಿವಿ. ಜೈಲ್ ಆಗಿದ್ರು ನ್ಯಾಯ ಗೆಲ್ತೀವಿ ಅಂತೇಳಿ ರೈತರ ಎಚ್ಚರಿಕೆಯನ್ನು ಕೊಡ್ತೀವಿ. ಗೊತ್ತಿಲ್ಲ ಸರ್ ಯಾರು ಮಾಡಿದ್ದಾರೆ ನೋಡಿ, ನಾವೇನ್ ರೇಟ್ ಕೇಳಾಕತ್ತೀವಲ್ಲ, ಇದು ಕನಿಷ್ಠ ದರ ಮತ್ತು ಸಹಜ ಅವನಿಗೆ ನೋವು ಆಕತ್ತವ ರೈತರಿಗೆ. ಸರ್ಕಾರ ಅಂದ್ರೆ ಒಂದು ವೈಚಾರಿಕ ಹಿನ್ನೆಲೆ ಏನಿತ್ತು, ಅದಕ್ಕೊಂದು ಬೆಲೆ ಎಷ್ಟು, ಅದಕ್ಕೆ ಎಷ್ಟು ಕೊಡ್ಬೇಕು ಅನ್ನುವಂತ ಚಿಂತನೆ ಮಾಡಿ ರೇಟ್ ಕೊಡ್ಬೇಕೆ ಹೊರತು ಮತ್ತೆ ಇವ್ರು ಹೆಂಗೋ ಹೇಳಿಕೆ ಕೊಟ್ಟಾಗ ರೈತರಿಗೆ ನೋವು ಆಗುವಂತದ್ದು ಸಹಜ. ಆ ದೃಷ್ಟಿಯಿಂದ ರೈತರಿಗೆ ಕಣ್ಣೀರ್ ಹಾಕ್ತಾರೆ. ಆದ್ರೆ ಈ ಕಣ್ಣೀರನ್ನ ಅರ್ಥ ಸರ್ಕಾರಕ್ಕೆ ಅರ್ಥ ಆಗ್ಬೇಕು, ಸರ್ಕಾರ ಅರ್ಥ ಮಾಡ್ಕೋಬೇಕು. ಮುಂದಿನ ಹೋರಾಟ ಹಾದಿಯನ್ನು ನಾವೆಲ್ಲ ಜನ ಕೂಡ್ತೀವಿ. ಈಗ ಆ ಜನ ಕೂಡ್ತಿ ಹೋರಾಟ ಮುಂದಿನ ಹೋರಾಟ ತಯಾರಿ ಮಾಡಾಕತ್ತೀವಿ ನಾವು. ನೋಡಿ, ಪೊಲೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಮತ್ತೆ ಅವರೆಲ್ಲ ಕಾಯ್ದೆಗಳ ಮಾಡ್ಬೇಕಾಗತ್ತಿ. ಕಾಯ್ದೆಗಳದಾವು, ಒಂದ್ ಪರ್ಟಿಕ್ಯುಲರ್ ಜಾರಿ ಮಾಡೋದು ಅಥವಾ ಏನ್ ಮಾಡ್ತಾರ ಮಾಡ್ಲಿ, ಅದೆಲ್ಲ ಮಾಡಕ್ ಅವ್ರ ರೆಡಿ ಅದಾರ, ನಾವು ರೆಡಿ ಇದೀವಿ.
ನ್ಯಾಯ ಕೇಳಬೇಕಲ್ಲ, ನ್ಯಾಯ ಕೇಳಬೇಕು. ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರ್ತೈತಿ. ಎಲ್ಲಾ ರೈತರು ರೆಡಿ, ಯಾರು ಹೆದರ್ಕೋಬಾರ. ರೈತರು ಎಲ್ಲಾರು ಸಂಗೊಳ್ಳಿ ಸರ್ಕಾರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರ್ಬೇಕಂತೇಳಿ ಎಲ್ಲಾ ರೈತರಿಗೆ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಒಂದು ಪೊಲೀಸರು ಸೇರಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ತುಂಬಾ ಹೈ ಅಲರ್ಟ್ ಮಾಡಿದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದಲ್ಲಿ. CPI, PSI, DYSP, ಅಡಿಷನಲ್ SP ಹೀಗೆ ಪೊಲೀಸ್ ಸಿಬ್ಬಂದಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತಿನ ಬಂದೋಬಸ್ತ್ ಆಗಮಿಸಿದ್ದಾರೆ. ಅದೇ ರೀತಿ ನಾನು ಹಿಂಬದಿಯಲ್ಲಿ ವೇದಿಕೆಯನ್ನು ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ರೈತ ಮುಖಂಡರಾದಂತ ಬಸವಂತನ ಕಾಂಬ್ಳೆ ಅವರು, ಆಮೇಲೆ ಸುಭಾಷ್ ಶಿರ್ಬೂರ್ ಅವರು ವೇದಿಕೆ ಮೇಲೆ ಇದ್ದಾರೆ. ಮುಂದಿನ ಒಂದು ಏನಾಗತ್ತೆ ಅನ್ನೋದನ್ನು ಕುತೂಹಲ ತುಂಬ ಮೂಡಿದೆ. ಅವರು ನಿಮ್ಮ ನಿಮ್ದೇ ಜಿಲ್ಲೆ ಅಲ್ವಾ? ಗಜಾನನ್ ಬಾಗಲಕೋಟೆ SP.